ಮೊದಲನೆಯದಾಗಿ ರಾಜಯೋಗಿನಿ ಬ್ರಹ್ಮಕುಮಾರಿ ದಾದಿ ರತನ್ ಮೋಹಿನಿ ಇವರನ್ನು ಪರಿಚಯಿಸುವವರು ಪ್ರೊಫೆಸರ್ ರಮೇಶ್ ರಾಠೋಡ್. ರಾಜಯೋಗಿನಿ ಬ್ರಹ್ಮಕುಮಾರಿ ದಾದಿ ರತನ್ ಮೋಹಿನಿ ಅವರು 25ನೇ ಮಾರ್ಚ್ 1925ರಂದು ಹೈದರಾಬಾದ್ನ ಸಿಂಧ್ನಲ್ಲಿ ಖುಷಿ ರಾಮ್ ಮತ್ತು ದೇವ ಋಷಿ ಅವರ ಮಗಳಾಗಿ ಜನಿಸಿದ್ದಾರೆ. ಬ್ರಹ್ಮಕುಮಾರಿ ದಾದಿ ರತನ್ ಮೋಹಿನಿ ಅವರು ಆಧ್ಯಾತ್ಮಿಕ ಹಾಗೂ ಮೌಲ್ಯಯುತ ಜೀವನವನ್ನು ಪ್ರತಿನಿಧಿಸುವ ಮಹಾನ್ ವ್ಯಕ್ತಿತ್ವವುಳ್ಳವರಾಗಿದ್ದಾರೆ. ಇವರು 1937ರಲ್ಲಿ ಕೇವಲ 12 ವರ್ಷದವರಿದ್ದಾಗ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಸಂಪರ್ಕಕ್ಕೆ ಬಂದವರು. ಬಾಲ್ಯದಿಂದಲೇ ಆಧ್ಯಾತ್ಮಿಕ ಉನ್ನತಿಯ ಒಲವನ್ನು ಹೊಂದಿದ್ದ ಇವರು ತಮ್ಮ ಜೀವನವನ್ನೇ ದೇವರ ಸೇವೆಗಾಗಿ ಮುಡುಪಾಗಿಟ್ಟಿದ್ದಾರೆ. ಬ್ರಹ್ಮಕುಮಾರಿ ದಾದಿ ರತನ್ ಮೋಹಿನಿಯವರು ಈಗ ಬ್ರಹ್ಮಕುಮಾರಿ ಜಾಗತಿಕ ಸೇವೆಗಳ ಜಂಟಿ ಆಡಳಿತಾಧಿಕಾರಿಯಾಗಿದ್ದಾರೆ. ಇವರು ರಾಜಯೋಗ ಶಿಕ್ಷಣ ಮತ್ತು ಸಂಶೋಧನಾ ಕೇಂದ್ರದ ಯುವ ಶಾಖೆಯ ಅಧ್ಯಕ್ಷರಾಗಿದ್ದಾರೆ. ಅಲ್ಲದೆ ದಾದೀಜಿಯವರು ಪರ್ಸನಲ್ ಅಡ್ಮಿನಿಸ್ಟ್ರೇಷನ್ ವಿಭಾಗದ ನಿರ್ದೇಶಕರಾಗಿ, ಶಿಕ್ಷಕರಾಗಿ, ಆಧ್ಯಾತ್ಮಿಕ ತರಬೇತಿ ನಡೆಸಿಕೊಡುವಲ್ಲಿ ನಿರ್ದೇಶಕರಾಗಿದ್ದಾರೆ. ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ರಾಜಸ್ಥಾನ್ ವಲಯದ ಮುಖ್ಯಸ್ಥರಾಗಿ ಮತ್ತು ಮೌಂಟ್ ಅಬುವಿನಲ್ಲಿರುವ ಪಾಂಡವ ಭವನದ ಸಂಕೀರ್ಣದ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 1954ರಲ್ಲಿ ಜಪಾನ್ ದೇಶದಲ್ಲಿ ನಡೆದ ಜಾಗತಿಕ ಶಾಂತಿ ಸಮ್ಮೇಳನದಲ್ಲಿ ಬ್ರಹ್ಮಕುಮಾರಿ ದಾದಿ ರತನ್ ಮೋಹಿನಿಯವರು ಭಾಗವಹಿಸಿದ್ದಾರೆ. 1956 ಮತ್ತು 1969ರ ಅವಧಿಯಲ್ಲಿ ದಾದೀಜಿಯವರು ಮುಖ್ಯವಾಗಿ ಮುಂಬಯಿಯಲ್ಲಿ ಸೇವೆ ಸಲ್ಲಿಸಿದರು. ಅಲ್ಲದೆ ಭಾರತದ ವಿವಿಧ ಭಾಗಗಳಲ್ಲಿ ಸಂಚರಿಸಿ ಆಧ್ಯಾತ್ಮಿಕ ಸೇವೆ ಕೈಗೊಂಡರು. 1972ರಿಂದ 1974ರ ಅವಧಿಯಲ್ಲಿ ದಾದೀಜಿಯವರು ಲಂಡನ್ನಲ್ಲಿ ಆಧ್ಯಾತ್ಮಿಕ ಸೇವೆಯನ್ನು ನಿರ್ದೇಶಿಸಿದ್ದಾರೆ. ದಾದೀಜಿಯವರು ಮಾರಿಸಸ್, ದಕ್ಷಿಣ ಆಫ್ರಿಕಾ, ಕೆನಡಾ, ಅಮೆರಿಕ, ಇಂಗ್ಲೆಂಡ್, ಸ್ಪೇನ್, ಮಲೇಷಿಯಾ, ಸಿಂಗಪೂರ್, ಇಂಡೋನೇಷಿಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, UAE ಮೊದಲಾದ ದೇಶಗಳಲ್ಲಿ ಸಂಚರಿಸಿ ಉಪನ್ಯಾಸಗಳನ್ನು ನೀಡಿದ್ದಾರೆ. ಅಲ್ಲದೆ ಬ್ರೆಜಿಲ್, ಇಂಗ್ಲೆಂಡ್, ಅಮೆರಿಕ ಮತ್ತು ರಷ್ಯಾ ದೇಶಗಳಲ್ಲಿ ಅಡ್ವಾನ್ಸ್ಡ್ ಮೆಡಿಟೇಷನ್ ರೀಟ್ರೀಟ್ಗಳನ್ನು ಕೈಗೊಂಡಿದ್ದಾರೆ. ಅಲ್ಲದೆ 1985ರಲ್ಲಿ ಭಾರತ ಯುನಿಟ್ ಯುವ ಪಾದಯಾತ್ರಾ, 1989ರಲ್ಲಿ ಆಲ್ ಇಂಡಿಯಾ ಮಾಡೆಲ್ ಅವೇಕನಿಂಗ್ ಕ್ಯಾಂಪಸ್, 1995ರಲ್ಲಿ ಯೂತ್ ಡೆವಲಪ್ಮೆಂಟ್ ಕ್ಯಾಂಪೇನ್ ಏರ್ಪಡಿಸುವಲ್ಲಿ ಅಮೂಲ್ಯ ಸೇವೆಗೈದಿದ್ದಾರೆ. ದಾದೀಜಿಯವರು ತೀವ್ರ ಧ್ಯಾನ ಶಿಬಿರಗಳನ್ನು ಮತ್ತು ಆಳವಾದ ಆಧ್ಯಾತ್ಮಿಕ ದರ್ಶನ ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳುವಲ್ಲಿ ಮೊದಲಿಗರಾಗಿದ್ದಾರೆ. ದಾದೀಜಿಯವರು ಜಗತ್ತಿನಾದ್ಯಂತ ಸಹಸ್ರಾರು ಜನರ ಜೀವನದಲ್ಲಿ ಬೆಳಕನ್ನು ತಂದವರಾಗಿದ್ದಾರೆ. ಇವರು ಅತ್ಯುತ್ತಮ ಮಾತುಗಾರರಾಗಿದ್ದು ರೇಡಿಯೋ ಹಾಗೂ ಟೆಲಿವಿಷನ್ಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಬ್ರಹ್ಮಕುಮಾರಿ ದಾದಿ ರತನ್ ಮೋಹಿನಿ ಅವರು ತಮ್ಮ ನಿಸ್ವಾರ್ಥ ಸೇವೆಗಾಗಿ ಸರ್ಕಾರ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳಲ್ಲಿ ಸನ್ಮಾನಿತರಾಗಿದ್ದಾರೆ. ಬ್ರಹ್ಮಕುಮಾರಿ ದಾದಿ ರತನ್ ಮೋಹಿನಿ ಅವರು ಸಮಾಜಕ್ಕೆ ಸಲ್ಲಿಸಿದ ಅಮೋಘ ಸೇವೆಯನ್ನು ಪರಿಗಣಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ 32ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಲಾಗಿದೆ. ಧನ್ಯವಾದ. ಎರಡನೆಯದಾಗಿ ಶ್ರೀ